ಮೈಸೂರಲ್ಲಿ ಟ್ರಾಫಿಕ್ ಪೊಲೀಸ್ ಆಗಲಿ ಯಾವುದೇ ಪೊಲೀಸ್ ಆಗಲಿ ಫುಲ್ ಸ್ಟ್ರಿಕ್ಟ್ ಸ್ವಲ್ಪ. ಹೆಲ್ಮೆಟ್ ಹಾಕಿಲ್ವಾ ಇವತ್ತೇನೋ ಗಾಚಾರ ವಾಕರ್ಸ್ಕತ್ತು. ಹೋಗ್ಬರೋಣ ಒಂಚೂರು ಮೈಸೂರು ಕಡೆಗೆ. ಏನಾಗ್ತಿದೆ ಅಂತ ಮೈಸೂರಲ್ಲಿ? ಹೆಂಗಿದ್ರು ರಜಾ. ನಡ್ರಿ ಹೋಗೋಣ ಆ ಕಡೆ ಒಂದು ರೌಂಡ್ ಹಾಕೊಂಡ್ ಬರೋಣ. ಹೋಗೋಣ. ನಮಸ್ಕಾರ ಗೆಳೆಯರ. ಇವತ್ತು ನಾವು ಮೈಸೂರಲ್ಲಿ ಸುಮ್ಮನೆ ರೌಂಡ್ ಹೊಡಿತಾ ಇದ್ದೀವಿ, ನಾನು ಮತ್ತು ನಮ್ಮ ಫ್ರೆಂಡು ಶ್ರೀಧರ್. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಮೈಸೂರಲ್ಲಿ ಟ್ರಾಫಿಕ್ ಅನ್ನೋದೇ ಇಲ್ಲ, ಎಷ್ಟೆಷ್ಟು ದೊಡ್ಡ ದೊಡ್ಡ ರೋಡ್ ಇದೆ, ಆರಾಮಾಗಿ ಪೀಸ್ಫುಲ್ ಆಗಿದೆ ಮೈಸೂರು. ನೋಡಿ ಇಲ್ಲಿ ಲೆಫ್ಟಲ್ಲಿ ಇದೆಯಲ್ಲ ಗಾಡಿಗಳು, ಇಷ್ಟೂ ಪ್ಯಾಲೇಸ್ ನೋಡೋಕ್ಕೆ ಅಥವಾ ಝೂ ನೋಡೋಕ್ಕೆ ಬಂದಿರೋರು. ರಜಾ ಇರೋದ್ರಿಂದ ಎಲ್ಲ ಜನ ಎಲ್ಲ ಇಲ್ಲೇ ತುಂಬ್ಕೊಂಬಿಟ್ಟವ್ರೆ ಮೈಸೂರಲ್ಲಿ. ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್, ಐ ಹೇಟ್ ಟ್ರಾಫಿಕ್ ಬಟ್ ಟ್ರಾಫಿಕ್ ಲೈಕ್ಸ್ ಮೀ. ಹೋಗಿ ಬಾಸ್. ಯಾಕೆ ಜನ ಎಲ್ಲ ಆ ಕಡೆ ಪ್ಯಾಲೇಸ್ಗೆ ಹೋಗೋರು ಅವರೆಲ್ಲ. ನೋಡಿ ಈ ರೋಡಿಗೆ ಬಂದರೆ ಫುಲ್ಲು ಖಾಲಿ ಖಾಲಿ ಆಗ್ಬಿಟ್ಟೈತೆ. ಫಾರಿನ್ ಅಂಕಲ್ ಲುಂಗಿ ಉಟ್ಕೊಂಡು ಹೋಗ್ತವ್ರೆ. ನಾನು ಆಂಟಿ ಅಂತ ಕನ್ಫ್ಯೂಸ್ ಆಗ್ಬಿಟ್ಟೆ ಹಿಂದೆಯಿಂದ ನೋಡಿ. ಇದು ಪ್ಯಾಲೇಸ್ದು ತಾನೇ ಆರ್ಸ್ಗಳು? ಪ್ಯಾಲೇಸ್ದ ಪೊಲೀಸ್ ಡಿಪಾರ್ಟ್ಮೆಂಟ್ದು ಆರ್ಸ್ಗಳು. ಯಾಕೋ ಈಟಿಗೆ ಬಂದೈತೆ ಅನ್ಸುತ್ತೆ ಇದು. ಮಾಲ್ ಆಫ್ ಮೈಸೂರು ಇದು. ಮೈಸೂರಿಗೆ ಫಸ್ಟ್ ಮಾಲ್ ಅನ್ಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾವಿವಾಗ ಎಲಿಪ್ಯಾಡ್ ಹತ್ರ ಹೋಗ್ತಾ ಇದ್ದೀವಿ. ಅಯ್ಯೋ, ನಾವೆಲ್ಲ ಬಂದು ಇಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿದ್ದು ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಏನು ಮಾಡೋದು? ಗ್ರಾವೆಲ್ ಫೆಸ್ಟ್ ಇದೈತೆ, ಟ್ರ್ಯಾಕ್ ಐತೆ, ಅಲ್ಲಿಗೆ ಹೋಗ್ಬೋದಷ್ಟೇ. ಹಾಂ, ಆ ಕಡೆ ಇರೋದು ಅದು. ಇದು ಕ್ಲೋಸ್ ಮಾಡಿಬಿಟ್ಟವ್ರೆ. ಜಿಕ್ಸರ್ 160 ರೈಡ್ ಮಾಡ್ತೀನಿ ಈಗ. ಮಸ್ತಾಗೈತೆ, ಛೋಟಾ ಗಾಡಿ ಬಿಡು, ಎತ್ಕೋತ. ಸ್ವಲ್ಪ ಬ್ರೇಕ್ ಕಡಿಮೆ ಇರಂಗೈತೆ ಅಲ್ಲಿ. ನಮ್ಮ ಗಾಡಿಯಲ್ಲಿ ABS ಇಲ್ಲ, ಏನಿಲ್ಲ, ನಾವೇ ಎಲ್ಲ ಅದಕ್ಕೆ ನಾನು ಮಾಡಿಫೈ ಮಾಡ್ತಿದ್ದೀನಿ ಇವರೆಲ್ಲ. ಹಾಂ, ಇದೆಲ್ಲ ಮಾಡಿಫಿಕೇಶನ್ ಆಗೈತೆ ಸ್ವಲ್ಪ. ಯಾರು ತೆಗೆದುಕೊಟ್ಟಿದ್ದು ಅಂತ ಕೇಳ್ಬೋದು, ನೀವೀಗ ಮಾಡಿಫೈ ಮಾಡಿಕೊಟ್ಟಿದ್ದಾರು ಅಂತ. ಯಾರು ಸರಿ ಬಿಡು, ಮಾಡಿದವ್ರು ನಾವು ಮಾಡಿಫೈ ಆಯ್ತು ಬಿಡು. ಏನಾಯ್ತು? ಮಾಡಿಫಿಕೇಶನ್ ಏನಾದ್ರು ಕಳ್ಕೊತ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನೆಕ್ಸ್ಟ್ ಪ್ಯಾಲೇಸ್ ಕಡೆ ಹೋಗೋಣ, ಸುಮ್ಮನೆ ಒಂದು ರೌಂಡ್. ಜಸ್ಟ್ ಮಿಸ್ ಗುರು. ಬೆಂಗಳೂರಿಂದ ಎಲ್ಲ ಬ್ಯೂಟೀಸ್ ಬಂದವ್ರೆ. ಈಗಿನ ಕಾಲದ ಹುಡುಗಿಯರು ರೋಡಿ ಬಂದ್ಬಿಟ್ಟಿದಾರಂತೆ. ಸ್ಟೈಲ್ ಮಾಡೋ ಹುಡುಗನ್ ಕಂಡ್ರೆ ಸಾಕು, ಲಬಕ್ ಅಂತ ಹಿಡಿದು ಒಳಗೆ ಹಾಕೊಂಡ್ಬಿಡ್ತಾರಂತೆ. ನೋಡಿ ಇದು ಪ್ಯಾಲೇಸ್. ಯಾರೇನು ಕಸ ಎಲ್ಲ ಎಸಿತಾರೆ ಬಸ್ಸಿಂದ. ಏನೋ ದನ ಪಿಚಾಚಿಗಳ, ನೀವು ನನ್ನ ಹಿಂಗ್ ಗಲೀಜ್ ಮಾಡ್ಬಿಟ್ರೆ ಕ್ಲೀನ್ ಮಾಡ್ಕೊಂಡು ಹುಡುಗಿರು ಡೌಡಿ ಕಾಲ ಅನ್ಕೊಂಡ್ಬಿಟ್ಟಿದ್ರಾ? ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ನೋಡಿ, ವೀಕೆಂಡ್ಸು ಹಾಲಿಡೇ ಟೈಮಲ್ಲಿ ಪ್ಯಾಲೇಸ್ ಹತ್ರ ಬಂದರೆ ಫುಲ್ಲು ಟ್ರಾಫಿಕ್. ಶ್ರೀಧರ್ ಅವರು ಇದೇ ರೋಡಲ್ಲಿ ಗಾಡೀಲಿ ಬಿದ್ದುಬಿಟ್ಟಿದ್ರು. ಅವ್ನು ಸಡನ್ ಆಗಿ ನಿಲ್ಸ್ದ, ನಾನು ದಂಡ ಅಂತ ನಿಲ್ಸ್ಬಿಟ್ಟೆ, ಅಷ್ಟೇ ಸ್ಕಿಡ್ ಆಗ್ಬಿಡ್ತು. ಇರೋ ಸ್ಮೂತ್ನೆಸ್ಗೆ ಸ್ಕಿಡ್ ಆಗ್ಬಿಡ್ತು ಹಿಂಗೆ. ಆಮೇಲೆ ಮೈಸೂರಲ್ಲಿ ಟ್ರಾಫಿಕ್ ಪೊಲೀಸ್ ಆಗಲಿ ಯಾವುದೇ ಪೊಲೀಸ್ ಆಗಲಿ ಫುಲ್ ಸ್ಟ್ರಿಕ್ಟ್. ಸ್ವಲ್ಪ ಹುಷಾರಾಗಿರ್ಬೇಕು ಮೈಸೂರಲ್ಲಿ. A few moments later. ಹೆಲ್ಮೆಟ್ ಹಾಕಿಲ್ವಾ? ಇವತ್ತೇನೋ ಗಾಚಾರ ವಾಕರ್ಸ್ಕತ್ತು. ಗಾಡಿ ಒಂದ್ಸರಿನೂ ಹಿಡ್ದಿರ್ಲಿಲ್ಲ, ಕೊನೆಗೂ ಬಂದು ಗಾಡಿ ಹಿಡಿದ್ಬಿಟ್ರಲ್ಲ. ಹಾಂ, ಯಾಕೆ ಸರ್? ಸರ್ ಎಲ್ಲ ಇದೆ. ಬೆಳಿಗ್ಗೆನೆ ಯಾವನ್ ಮುಖ ನೋಡಿದ್ದ ಏನೋ. ಏನ್ ಮಾಡ್ತಿದ್ಯಾ? ಡಿಜಿ ಲಾಕರ್ ಲಾಗಿನ್ ಆಗ್ತಾ ಇದ್ವಿ.
ಡಿ ಎಲ್ ಸರ್. ಇನ್ಶೂರೆನ್ಸ್ ಕಾಪಿ ಇಲ್ಲ, ಲ್ಯಾಬ್ಸ್ ಇಲ್ಲ. ಹೊಸ ಗಾಡಿ 6 ತಿಂಗಳಾಗೈತೆ ಗಾಡಿ ಬಂದು, ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಕೊಡ್ತಾರಾ ಶೋರೂಮಿಂದ? ದಯಾ ದಾಕ್ಷಿಣ್ಯ ಬೇಡ, ಬಡವರ ಮೇಲೆ ಕರುಣೆ ಇಲ್ರಿ ಆಫೀಸರ್ಗಳಿಗೆ. ಬನ್ನಿ ಸರ್. ಹಲೋ ಹೆಲ್ಮೆಟ್ ಫೈನ್ ಪೇ ಮಾಡಿ ಸರ್. ಯಾವ ಗಾಡಿ? ಯೂಟ್ಯೂಬ್ ಇಲ್ಲ ಅಣ್ಣ, ಯೂಟ್ಯೂಬಲ್ಲಿ ಸುಮ್ಮನೆ ಹಾಕೊಂಡಿದ್ದೀವಿ ಇನ್ಸ್ಟಾ. ಆನಲ್ಲೇ ಇಲ್ಲ ನೋಡಿ, ಆನ್ ಮಾಡಿದ್ರೆ ಡಿಸ್ಪ್ಲೇ ಬಿಟ್ಟು. ನಾನು ಬೆಂಗಳೂರು ಸರ್. ಎಲ್ಲಿ ಹೋಗ್ತೀರಿ ಗಾಡಿ ತಗೊಂಡಿದ್ದು? ಬೆಂಗಳೂರು, ಮೈಸೂರಿಗೆ ಬಂದಿದೆ ಫ್ರೆಂಡ್. ಲಾಂಗ್ ಡ್ರೈವ್ ಹೋಗ್ತೀರಾ? ಇಲ್ಲ, ಈ ಗಾಡಿ ತಗೊಂಡು ಈಗ 6 ತಿಂಗಳಾಗದೆ ಸರ್. ನೋಡಿ ಸರ್, ಬೇಕಾದ್ರೆ 5,000 ಕಿಲೋಮೀಟರ್. ಹಾಂ, ಎಲ್ಲಿ ಮನೇಲಿ ಇದೆಲ್ಲ ಬ್ಲಿಂಕ್ ಆಗ್ತಾ ಇದೆಯಲ್ಲ. ಹ್ಞೂ ಅಲ್ವಾ? ಮನೇಲಿ ಆಯ್ತು, ಹೆಲ್ಮೆಟ್ ಫೈನ್ ಕಟ್ಟೋಗಿ ಸರ್. ಯಾರು ಡ್ರೈವರ್ ಯಾರು? ನಾನೇ ಸರ್. ಹ್ಞೂ ಆಯ್ತು, ರಿಮೂವ್ ಮಾಡಿ. ಡ್ರೈವ್ ಏನಾಗಿದೆ? ಏನು ಪ್ರಾಬ್ಲಮ್ ಏನೇನಿದೆ? ಹೇಳ್ಬೇಕು ನೀವೇ. ಯಾರನ್ನೂ ಕೇಳಲ್ಲ, ನಿಮ್ಮ ಸಮಸ್ಯೆ ಇರುತ್ತೆ ಅಂತ ನಾವು ನೋಡ್ಬೋದು. ಕೆಲವು ಟೈಮು ಹೋಗ್ತಾನಿದ್ರೆ ಕಟ್ಟೋಗಯ್ಯ ಅಷ್ಟೇ. ಸುಮ್ಮನೆ ಡವ್ ಮಾಡಿಬಿಟ್ಟೆ, ಅವ್ರ ಹತ್ರ ಆಫ್ ಮಾಡಿದ್ದೀನಿ ಕ್ಯಾಮ್ರಾ ಅಂತ ಗೊತ್ತಾಗೋಯ್ತು ಅವ್ರಿಗೆ ಏನಾಗೈತೆ ಅಂತ. ಅದಕ್ಕೆ ಕೊಳಿಸ್ತವ್ರೆ ಸುಮ್ಮನೆ ಹೆಲ್ಮೆಟ್ ಹಾಕದೇ ಇರುತ್ತೆ. ಯಾರು ಕೇಳ್ತವ್ರೆ, ಅವನು ಇಲ್ಲ. ಅಯ್ಯೋ, ಗಾಡಿ ಒಂದ್ಸರಿನೂ ಹಿಡ್ದಿರಲಿಲ್ಲ, ಇದೇ ಫಸ್ಟು. ನಾನು ಎಂತಕ್ಕೆ ಅಡ್ಡ ಹಾಕ್ತವನೆ ನನ್ನ ಅಂದ್ಕೊಂಡೆ. ನಾನು ನಿನ್ನ ಹೆಲ್ಮೆಟ್ ಹಾಕದೇ ಇರೋದು ನೆನಪೇ ಇಲ್ಲ. ಟ್ರಾಫಿಕ್ ಕ್ಲಿಯರ್ ಮಾಡ್ದಿರ ಹೆಲ್ಮೆಟ್ ಫೈನು, ಗಾಡಿಗಳ್ನ ಹಿಡ್ಕೊಂಡು ನಿಂತವ್ರೆ ಅಲ್ಲಿ. ಅಷ್ಟು ಟ್ರಾಫಿಕ್ ಇದ್ರು. ಅದಕ್ಕೆ ಅರ್ಧ ಟ್ರಾಫಿಕ್ ಆಗಿದೆ ಅನ್ಸುತ್ತೆ ರೋಡಲ್ಲಿ. ಹಾಂ, ಗಾಡಿ ಚೆಕಿಂಗು ಎಲ್ಲ ಕಡೆನೂ. ನಮ್ಮನ್ನು ಹಿಡ್ಕೊಂಬಿಟ್ಟಿದ್ರಿ ಈಗ ಇಷ್ಟೊತ್ತವರೆಗೂ. ನಾವು ಗಾಡಿದು ಇನ್ಶೂರೆನ್ಸ್ ಕಾಪಿನೇ ಇಟ್ಕೊಂಡಿಲ್ಲ, ಅದಕ್ಕೆ ಹಿಡಿದ್ಬಿಟ್ಟು ಏನಿಲ್ಲ ಪಾಪ ನಮ್ಮ ಫ್ರೆಂಡ್ಗೆ ಏರ್ ಟ್ರಾನ್ಸ್ಪ್ಲಾಂಟ್ ಇದಾಗಿತ್ತು, ಸರ್ಜರಿ ಆಗಿತ್ತು. ಸೊ ಅದಕ್ಕೋಸ್ಕರ ಬಿಟ್ಟು ಕಳಿಸಿದ್ರು ಪಾಪ, ಒಳ್ಳೆಯವರು ಪೊಲೀಸವರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.